KCMM ಕೋರ್ಟ್ 57 ಐದು ಸಿಟಿ ಸಿವಿಲ್ ಕೋರ್ಟ್, ದಿ ಆನರಬಲ್ ಡಿಸ್ಟ್ರಿಕ್ಟ್ ಜಡ್ಜ್ ಕೇಡರ್ ಕೋರ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೋರ್ಟ್ ಅಲ್ಲಿಗೆ ಬಂದಿದ್ದೆ ನಾನು ಇವತ್ತು. ಕೇಸನ್ನು 3 ಗಂಟೆಗೆ ಆರ್ಗ್ಯುಮೆಂಟ್ ಮಾಡ್ತಾರಂತ ಇಡಿಸಿದ್ದಾರೆ. ಸೊ 3 ಗಂಟೆಯಿಂದ ಆರ್ಗ್ಯುಮೆಂಟು ಶುರು ಆಗ್ಬೋದು. 3 ಗಂಟೆಗೆ ಆರ್ಗ್ಯುಮೆಂಟ್ ಮಾಡಿದರೆ ನಮ್ಮ ಅವ್ರ ಪರ ಇರ್ತಕ್ಕಂಥ ಸಿ ವಿ ನಾಗೇಶ್ ಸರ್ ಅವರು ಆರ್ಗ್ಯುಮೆಂಟ್ ಮಾಡಿದರೆ, ಆಮೇಲೆ ಪ್ರಾಸಿಕ್ಯೂಟ್ರು ಮಾಡ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವರು ಆರ್ಗ್ಯುಮೆಂಟ್ ಮಾಡಿದರೆ. ಯಾಕೆಂದರೆ ಈಗ ನಮಗೆ ದರ್ಶನ್ ಅವರ ಅಭಿಮಾನಿಯಾಗಿ ಒಬ್ಬ ಅಡ್ವೊಕೇಟ್ ಆಗಿ ವಾಟ್ ಆರ್ ದಿ ಪಾಯಿಂಟ್ಸ್ ಆರ್ ಅರೈಸನ್ ಇನ್ ನಾಟ್ ಟು ಗ್ರಾಂಟ್ ದಿ ಬೇಲ್. ಫಸ್ಟ್ ಏನಂದರೆ ಟ್ಯಾಂಪರಿಂಗ್ ಆಫ್ ದಿ ವಿಟ್ನೆಸಸ್ ಬರ್ತದೆ. ಅಂದರೆ ವಿಟ್ನೆಸ್ಗಳನ್ನು ಬೆದರಿಸ್ಬೋದು, ಸಾಕ್ಷ್ಯಾಧಾರ ನಾಶ ಮಾಡ್ಬೋದು ಅಂತ. ಈಗ ಡೆಸ್ಟ್ರಾಯಿಂಗ್ ಆಫ್ ದಿ ಮಟೀರಿಯಲ್ ಆಬ್ಜೆಕ್ಟ್ಸ್ ಕ್ವಶನ್ ಡಸಂಟ್ ಅರೈಸ್ ಅಟ್ ದಿಸ್ ಸ್ಟೇಜ್. ಯಾಕಂದರೆ ಅವರು ಆಲ್ರೆಡಿ ಎಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ, ಸೀಸ್ ಮಾಡ್ಯಾರ, ಮೊಬೈಲ್ ಸೀಸ್ ಮಾಡ್ಯಾರ. ಅದಕ್ಕೆ ಸಾಕ್ಷಿ ನಾಶ ಅಂತ ಪ್ರಶ್ನೆ ಈ ಸ್ಟೇಜ್ನ ಬರೋದಿಲ್ಲ. ಆಮೇಲೆ ಈಗ ಆಲ್ರೆಡಿ 110 ದಿವಸ ಕಸ್ಟಡಿಯಲ್ಲಿ ಇದ್ದಾರೆ ಜೈಲಿನಲ್ಲಿ, ಪಾಯಿಂಟ್ ನಂಬರ್ 2. ಆಮೇಲೆ ಡೈರೆಕ್ಟಾಗಿ 302 ಅಫೆನ್ಸ್ನಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಇಂಪ್ರಿಸನ್ಮೆಂಟ್ ಆಗೋಂಥ ಅಫೆನ್ಸ್ನಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ. ಮೇಲ್ನೋಟದಲ್ಲಿ ಪ್ರಾಸಿಕ್ಯೂಟರ್ ಅವರು ಏನಾದರೂ ಹೇಳಿದರೂ ಕೂಡ ಇದು 302 ಕೇಸು, ಇದು ಡೆತ್ ಸೆಂಟೆನ್ಸ್ ಇದೆ, ಬಿಡಬಾರ್ದು, ಇವರು ಪ್ರಭಾವಿ ವ್ಯಕ್ತಿ, ದರ್ಶನ್ ಅವ್ರು ಬಿಟ್ಟರೆ ಮತ್ತು ಸಾಕ್ಷ್ಯಾಧಾರ ಹೊಡಿತಾರೆ, ಆಮೇಲೆ ಸಾಕ್ಷಿಗಳಿಗೆ ಕಂಪ್ಲೇಂಟ್ ಇವರಿಗೆಲ್ಲ ಎದುರಿಸ್ಬೋದು ಅಂತ ಹೇಳಿ ಯಾರವರು ಅಂತ ಹೇಳ್ಬೋದು. ಸೊ ಆದರೆ ಈಗ ಅವರು ಅಬ್ಸ್ಕಾಂಡ್ ಆಗೋದಿಲ್ಲ. ಒಂದು ಪಾಯಿಂಟ್, ಜಾಮೀನು ಮೇಲೆ ಬಿಡಲಿಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ದರ್ಶನ್ ಒಬ್ಬ ಸೆಲೆಬ್ರಿಟಿ, ಒಬ್ಬ ಒಳ್ಳೆ ನಟ, ಪ್ರೂಡೆಂಟ್ ಮ್ಯಾನ್. ದೇರ್ ಇಸ್ ನೋ ಹಿಸ್ಟ್ರಿ whether he was involved in the criminal cases, CTCs. That is, even though that was one crime is there, that was belongs to pertaining to the family, matrimonial. ಅವ್ರ ಗಂಡ ಹೆಂಡತಿ ಜಗಳ, ಅದು ನಮಗೆ ಸಂಬಂಧ ಇಲ್ಲ, ನಮ್ಮ ರಾಜ್ಯದ ಕನ್ನಡಿಗರಿಗೂ ಸಂಬಂಧ ಇಲ್ಲ. ಅವ್ರೇನು ಕ್ರಿಮಿನಲ್ ಅಂಥದ್ದೇನು ಮಾಡಿಲ್ಲ, ಏನು ಭಯೋತ್ಪಾದನಾ ಚಟುವಟಿಕೆ, ಗುಂಡಾಗಿರಿ ಇಂಥದ್ದೆಲ್ಲ ಮಾಡಿಲ್ಲ. ಈ ಕೆಲವೊಬ್ಬರು ನ್ಯೂಸ್ ಚಾನಲ್ಗಳು ವೈಯಕ್ತಿಕ ದ್ವೇಷದಿಂದ ಈ ರೀತಿ ಸುಳ್ಳಾಗಿ ಹೇಳ್ತಾರೆ. ಅದು ಎಸ್ಪೆಷಲಿ ನಾನೇನು ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಹೇಳಿ ಮುಂದೂ ಹೇಳೇನೆ. ಸುವರ್ಣ ಪಕೆಟ್ ಚಾನಲ್ ಇದೆಯಲ್ಲ, ಅಜಿತ್ ಹನುಮಕ್ಕನವ್ರು ಅವ್ನು ಹೇಳ್ತಾನೆ, ದರ್ಶನ್ ವಿರುದ್ಧ ಹೇಳ್ತಾನೆ, ಬೇಲ್ ಆಗಲಿರೋ ತಕ ಕುಣಿತಾನ. ಸೊ ಆಮೇಲೆ ರಂಗಣ್ಣ ಅಂದನಲ್ಲ, ರಂಗಣ್ಣನೂ ತಕ ಕುಣಿತಾನೆ ಡೈಸ್ ಮೇಲೆ ಹತ್ತಿ. ಬೇಲ್ ಆಗಬಾರ್ದು, ಅವರಿಗೆ ಜೈಲಿನಾಗೆ ಇರ್ಬೇಕು ಪಾಪ. ಕನ್ವಿಕ್ಷನ್ ಆದ್ರಂತೂ ಇನ್ನೂ ಚಲೋ, ಗಲ್ಲು ಶಿಕ್ಷೆ ಆದಂತೂ ಇನ್ನೂ ಚಲೋ. ಯಾರಪ್ಪನಾಣೆಗೂ ಗಲ್ಲು ಶಿಕ್ಷೆನೂ ಆಗಲ್ಲ, ಏನೂ ಆಗಲ್ಲ. ಹಿ ವಾಸ್ ನಾಟ್ ಎಟ್ ಆಲ್ ಇನ್ವಾಲ್ವ್ಮೆಂಟ್ ಇನ್ ದಿ ಕ್ರಿಮಿನಲ್ ಕೇಸ್. ಅವನು ಇಲ್ಲೇ ಇಲ್ಲ. ಯಾಕಂದ್ರೆ ಅದೆಲ್ಲ ಆಗ್ಬೇಕಾದ್ರೆ ಟ್ರಯಲ್ನೇ ಆಗ್ತದೆ. ಈಗ ಮೇಲ್ನೋಟಕ್ಕೆ ಏನಾರ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರು ಅಂದರೆ ಅವ್ನಿಗೆ ಹೋಗಿ ಹೆದರಿಸಿದ್ದು ಮತ್ತು ಅವನಿಗೆ ದುಡ್ಡು ಕೊಟ್ಟು ನೀ ಮನೆಗೆ ಹೋಗಪ್ಪ, ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿದ್ರ ಮಟ್ಟಿಗೆ ಅದನ್ನೂ ಸುಳ್ಳೆ. ಆದರೆ ಈಗ ಮೇಲ್ನೋಟಕ್ಕೆ ಅದೆಷ್ಟನ್ನ ಪ್ರೂವ್ ಮಾಡ್ಬೋದು. ಅವೆಲ್ಲ ಎಷ್ಟು ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಮಾಡೋ ಅಂಥ ಕೇಸ್ಗಳಲ್ಲ, ಅಫೆನ್ಸ್ಗಳಲ್ಲ. ಆದ್ದರಿಂದ ಮೋರ್ ದೆನ್ 7 years ಇಂಪ್ರಿಸನ್ಮೆಂಟ್ ಇಲ್ಲ ಅಂದಾಗ ಅವ್ರನ್ನ ಜೈಲಿನಲ್ಲಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಅನದರ್ ಹ್ಯುಮ್ಯಾನಿಟೇರಿ ಗ್ರೌಂಡ್ ಹೇಳ್ಬೇಕಂದ್ರೆ ಅವರ ವಯಸ್ಸಾದ ತಾಯಿ ಇದ್ದಾಳೆ, ಭಾವನಾತ್ಮಕವಾಗಿ ಅವರಿಗೆ ನೋವಾಗುತ್ತೆ. ಈಗ ದಸರಾ ಮನೆಯಲ್ಲಿ ಮಗ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ. ಆಮೇಲೆ ಹೆಂಡತಿ ಬಿಡೋಣ, ಸಣ್ಣ ಮಗ ಇದ್ದಾನೆ, ಎಲ್ಲರಿಗೂ ಮಕ್ಕಳಿದಾವಲ್ರಿ ಪಾಪ, 16 ವರ್ಷದ ಮಗು ಇದೆ. ಸೊ ಈ ಗ್ರೌಂಡ್ ಮೇಲೆ ಮತ್ತೆ ಇನ್ನು ಮೆಡಿಕಲ್ ಗ್ರೌಂಡ್ ಅಪ್ಪ ಅಂದರೆ ಅವ್ರ ಕಾಲಿದೆ, ಕೈ ಇದಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಅದು ಇನ್ಫೆಕ್ಷನ್ ಆಗಿ ಏನಾರ ಪ್ರಾಬ್ಲಮ್ ಆದರೆ ಇಟ್ ವಿಲ್ ಬಿ ಬಿಗ್ ಇಶ್ಯೂ. ಅವ್ರಿಗೇನಾರ ಅದರ ಆರೋಗ್ಯಕ್ಕೆ ಸಮ ಆಗಿ ನಾಳೆ ಸೆಪ್ಟೋಸಿಮಿಯಾ ಅಂತಂದೇಳಿ ಸೆಪ್ಟಿಕ್ ಆದರೆ, ಬಾಡಿಯೆಲ್ಲ ಸೆಪ್ಟೋಸಿಮಿಯಾ ಆದರೆ, ಅವ್ರಿಗೆ ಅಕಸ್ಮಾತ್ ಕಾಸ್ ಆಫ್ ಡೆತ್ ಆದರೆ ಬಹಳ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಒಳಗೆ ಮೆಡಿಸಿನ್ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದೇ ಫ್ರ್ಯಾಕ್ಚರ್ ಇಂಜುರಿ ಸೆಪ್ಟಿಸಿಮಿಕ್ ಆಗಿ ಬಾಡಿಯ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡು ಏನಾದರೂ ತೊಂದರೆ ಆದರೆ ಈ ಪ್ರಾಸಿಕ್ಯೂಷನ್ನರೇ ಕಾರಣ ಆಗ್ತಾರೆ. ಪ್ರಾಸಿಕ್ಯೂಷನ್ನರ್ ಎಷ್ಟು ಟೈಟ್ ಅಬ್ಜೆಕ್ಷನ್ ಹಾಕ್ತಾರೆ ಆ ಮೆಡಿಕಲ್ ಗ್ರೌಂಡ್ ಮೇಲೆ ಅವರು ನೋಡ್ಕೊಂಡು ಅದನ್ನು ಕೌನ್ಸಿಲಿಂಗ್ ಮಾಡಿ ವಾಟ್ ಈಸ್ ದಿ ಸ್ಟೇಟಸ್ ಆಫ್ ದಿ ಫ್ರ್ಯಾಕ್ಚರ್ ಆ್ಯಂಡ್ ಇಂಜುರಿ. ಯಾಕಂದರೆ ಇಂಜುರಿ ಒಳಗಡೆ ಫ್ರ್ಯಾಕ್ಚರ್ ಆಗಿದ್ರು ಕೂಡ ಅಲ್ಲಿ ಇನ್ಫೆಕ್ಷನ್ ಆಗಿ ಅಲ್ಲಿ ಸೆಪ್ಟಿಸಿಮಿಕ್ ಹಾಕ್ಯಂತ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ. ವೆದರ್ ಈ ಸಫರಿಂಗ್ ಫ್ರಮ್ ದಿ ಶುಗರ್ ETC ಏನು ಅದು ನಮಗೆ ಗೊತ್ತಿಲ್ಲ.
ಬ್ಯಾಕ್ ಹಾಕಿದೆ, ಅವರೆಲ್ಲ ಫೈಟಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಇಂಜುರಿಯನ್ನ ನೋಡ್ಕೊಂಡಿದ್ದಾರೆ. ಆ ಕಾರಣದಿಂದ ಈ ಮಾನ್ಯ ಸೆಷನ್ಸ್ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ 57 ಆನರಬಲ್ ಸೆಷನ್ಸ್ ಅಂಡ್ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್, ಸೊ ಅವರು ಇದರಲ್ಲಿ ಈ ಕಾರಣಗಳ ಮೇರೆಗೆ ಜಾಮೀನನ್ನ ಮಾಡಬಹುದು ಅಂತ 95% ನನಗೆ ಹೋಪ್ಸ್ ಇದೆ. 3 ಗಂಟೆಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಈ ಕೇಸ್ ಏನಾಯ್ತು ಅಂತ ಕೇಳತಕ್ಕಂಥ ನಮ್ಮ ದರ್ಶನ್ ಅವರ ಅಭಿಮಾನಿಗಳಿಗೂ ಮತ್ತು ಕನ್ನಡಿಗರಿಗೂ ಕಾನೂನಿನ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಸೊ ಆದ್ದರಿಂದ ನಾನೊಬ್ಬ ಲಾಯರ್ ಆಗಿ ಕಾನೂನಿನ ಜ್ಞಾನ ಇದ್ದು ಮತ್ತು ಜನರ ಏನು ಅಂತ ಟಿವಿ ನೋಡೋದಕ್ಕೂ ಇಲ್ಲೇ ನಾನೇ ಬಂದೋದನಿ ಈ ಕೋರ್ಟ್ಗೆ. ಸಿಟಿ ಸಿವಿಲ್ ಕೋರ್ಟ್ ಇಲ್ಲಿದ್ದೀನಿ ನಾನು, ಎಲ್ಲಿ ಬ್ಯಾಂಗ್ಳೂರಿನಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನೋಡಿ ಅಲ್ಲಿ ಕೋರ್ಟ್ ಹಾಲ್ಗೆ ಹೋಗಿ ಬಂದೆ. ಕೋರ್ಟ್ ಹಾಲ್ಗೆ ಹೋಗಿ ಬಂದರೆ ಕೇಸನ್ನು 3 ಗಂಟೆಗೆ ಇಟ್ಟಿದ್ದಾರೆ. ಸೊ ಆದ್ದರಿಂದ ಅವ್ರ ಕೇಸ ಲಾಯರು 3 ಗಂಟೆಗೆ ಬಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ನನಗೆ ಅವಕಾಶ ಇಲ್ಲ. ನನಗೆ ಅವಕಾಶ ಇದ್ದರೆ ನಾನು ಮಾಡ್ತಿದ್ದೆ. ಅವಕಾಶ ಇದ್ದರೆ ನನಗೆ ಅದ್ಭುತವಾಗಿ ಆರ್ಗ್ಯುಮೆಂಟ್ ಮಾಡುವಂಥ ಕೆಪಾಸಿಟಿ ನನಗೆ ದೇವರು ಕೊಟ್ಟಿದ್ದಾನೆ. ಸೊ ಆದರೆ ನನಗೆ ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕರೆ 100% ಆ ಕೇಸ್ ಗೆಲ್ತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ.